बारी बारी जाऊं मैं हिंदी पे बारी, हिंदी हमारी सबकी है महतारी, हिंदी हमारी। ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ। सो ನಾನು ಪರಶುರಾಮ್, ಈ ದಿನ ನಾನು फिर चलिए आज देखेंगे शनि सबसे सुंदर ग्रह। इस पूरक वाचन में विगत वर्ष के कौन कौन से प्रश्न पूछे गए थे। सो ಮೊದಲ ಪ್ರಶ್ನೆ ಬಂತು, ಶನೈಚರ का अर्थ क्या है, शनि किसका पुत्र था। ಇಲ್ಲಿ ಶನೈಚರದ ಅರ್ಥ ಏನು ಮತ್ತು ಶನಿ ಯಾರ ಮಗ ಅಂತ ಕೇಳಿದ್ದಾರೆ। ಸೊ ಇದು ಏಪ್ರಿಲ್ 2015, ಏಪ್ರಿಲ್ 2016 ಮತ್ತು ಜೂನ್ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ। ಸೊ ಉತ್ತರ ಇದೆ, ಶನೈಚರ का अर्थ है कि धीमी गति से चलने वाला। ಶನೈಚರ ಶಬ್ದದ ಅರ್ಥ ಏನಪ್ಪ ಅಂದ್ರೆ ನಿಧಾನಗತಿಯಲ್ಲಿ ಚಲಿಸುವವನು। ಮತ್ತೆ ಶನಿ ಸೂರ್ಯ का पुत्र था, ಶನಿ ಮಹಾರಾಜ ಸೂರ್ಯನ ಪುತ್ರ ಅಂತ ಹೇಳ್ತಾರೆ। ಇದಿತ್ತು ಪ್ರಶ್ನೆ। ಮುಂದಿನ ಪ್ರಶ್ನೆ ಇದೆ, शनैचर का अर्थ क्या है, इस ग्रह के बारे में लोगों का अंधविश्वास क्या है। जून 2015 ಶನೈಚರದ ಅರ್ಥ ಏನು, ಈ ಗ್ರಹದ ಬಗ್ಗೆ ಇರ್ತಕ್ಕಂಥ ಜನರಲ್ಲಿರ್ತಕ್ಕಂಥ ಅಂಧವಿಶ್ವಾಸ ಮೂಢನಂಬಿಕೆ ಏನು ಅಂತ ಜೂನ್ 2015ರಲ್ಲಿ ಕೇಳಿದ್ದಾರೆ। ಸೊ ಉತ್ತರ ಇದೆ, ಶನೈಚರ का अर्थ है कि धीमी गति से चलने वाला। ಸೊ ನಿಮಗೆ ಮೊದಲೇನೆ ಹೇಳಿದ್ದೀನಿ। ಸೊ ಶನೈಚರದ ಅರ್ಥ ಏನಪ್ಪ ಅಂದ್ರೆ ನಿಧಾನಗತಿಯಲ್ಲಿ ಚಲಿಸುವವನು। इसके बारे में लोगों का अंधविश्वास यह है कि यह ग्रह एक राशि में 7.5 साल तक रहता है। ಸೊ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆ ಅಂಧವಿಶ್ವಾಸ ಏನಂದ್ರೆ ಈ ಗ್ರಹ ಒಂದು ರಾಶಿಯಲ್ಲಿ 7.5 ವರ್ಷಗಳ ಕಾಲ ಇರುತ್ತೆ ಅಂತಕ್ಕಂಥ ಒಂದು ಮೂಢನಂಬಿಕೆ ಈ ಒಂದು ಗ್ರಹದ ಕುರಿತಾಗಿರ್ತಕ್ಕಂಥ ನಮ್ಮ ಜನರಲ್ಲಿ ಇದೆ ಅಂತ ಹೇಳ್ತೀವಿ। ಸೊ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ। ಪ್ರಶ್ನೆ ಸಂಖ್ಯೆ 3 है, ಶನಿ ಅತ್ಯಂತ ठंडा ग्रह है कैसे। ಸೊ ಶನಿಯನ್ನ ಅತಿ ತಂಪು ಗ್ರಹ ಅಂತ ಕರಿತೀವಿ, ಹೇಗೆ ಅಂತ ಕೇಳಿದ್ದಾರೆ। ಸೊ ಅದನ್ನ ಜೂನ್ 2016, ಏಪ್ರಿಲ್ 2017, ಜೂನ್ 2017 ಮತ್ತು ಜೂನ್ 2019ಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು 4 ಸಾರಿ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ। ಶನಿ ಅತ್ಯಂತ ठंडा ग्रह है कैसे। ಸೊ ಉತ್ತರ ಏನಿದೆಪ್ಪ ಅಂತಂದ್ರೆ, शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है। ಈ ಶನಿ ಗ್ರಹದ ವಾಯುಮಂಡಲದ ತಾಪಮಾನವು ಶೂನ್ಯಕ್ಕಿಂತ ಕೆಳಗಡೆ 150 ಡಿಗ್ರಿಯ ಒಂದು ಆಸುಪಾಸಿನಲ್ಲಿ ಇರ್ತದ। इसलिए शनि को सौरमंडल का अत्यंತ ठंडा ग्रह कहते हैं। ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಶನಿ ಗ್ರಹವನ್ನ ಸೌರಮಂಡಲದ ಅತಿ ತಂಪು ಗ್ರಹ ಅಂತ ಕರೀತಾರೆ। ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಇತ್ತು ವಿದ್ಯಾರ್ಥಿಗಳೇ। ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ। ಸೌರಮಂಡಲ में शनि ग्रह का स्थान क्या है। ಸೊ ಏಪ್ರಿಲ್ 2018ರಲ್ಲಿ ಕೇಳಿದ್ದಾರೆ, ಏನಂದ್ರೆ ಈ ಸೌರಮಂಡಲದಲ್ಲಿ ಶನಿ ಗ್ರಹಕ್ಕೆ ಇರ್ತಕ್ಕಂಥ ಸ್ಥಾನ ಏನು ಅಂತ ಕೇಳಿದ್ದಾರೆ। ಸೊ ಉತ್ತರ ಏನಾದೆ ಅಂದ್ರೆ, ಸೌರಮಂಡಲ में शनि दूसरा बड़ा ग्रह है। ಈ ಸೌರಮಂಡಲದಲ್ಲಿ ಶನಿ ಗ್ರಹ ಎರಡನೆಯ ಅತಿ ದೊಡ್ಡ ಗ್ರಹ ಅಂತ ಹೇಳ್ತಾರೆ। ಬೃಹಸ್ಪತಿ के बाद इस ग्रह की कक्षा है। ಬೃಹಸ್ಪತಿ ಅಂದ್ರೆ ಗುರು। ಸೊ ಗುರು ಗ್ರಹದ ಕಕ್ಷೆಯ ನಂತರ ಏನಾಗ್ತದಪ್ಪ ಅಂದ್ರೆ ಈ ಶನಿ ಗ್ರಹದ ಕಕ್ಷೆ ಬರ್ತದ। ಸೊ ಇದು ಇತ್ತು ಸೌರಮಂಡಲದಲ್ಲಿ ಶನಿ ಗ್ರಹದ ಒಂದು ಸ್ಥಾನವನ್ನು ಹೇಳ್ತಕ್ಕಂಥ ಉತ್ತರ। ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ। ಸೊ ಶನಿ ಕೋ ಶನೈಚರ ಕ್ಯೂ ಕಹತೆ ಹೇ। ಹಾಗಾದ್ರೆ ಶನಿಗೆ ಶನೈಚರ ಅಂತ ಕರೀತಾರೆ ಅಂತ ಹೇಳಿದೀವಿ। ಶನೈಚರದ ಅರ್ಥ ಧೀಮಿ ಗತಿ ಸೆ ಚಲನೆ ವಾಲಾ, ಆದ್ರೆ ಶನಿಗೆ ಶನೈಚರ ಅಂತಾನೆ ಏಕೆ ಕರೀತಾರೆ ಅಂತಕ್ಕಂಥ ಜೂನ್ 18ರಲ್ಲಿ ಪ್ರಶ್ನೆಯನ್ನ ಕೇಳಿದ್ರು। ಸೊ ಉತ್ತರ ಇದೆ, आकाश के गोले पर यह ग्रह बहुत धीमी गति से चलता दिखाई देता है, इस कारण शनि को शनैचर कहते हैं। ಸೊ ಆಕಾಶದ ಕಕ್ಷೆಯಲ್ಲಿ ಈ ಗ್ರಹ ಬಹಳಷ್ಟು ನಿಧಾನಗತಿಯಲ್ಲಿ ಚಲಿಸ್ತದ। ಸೊ ಆ ಕಾರಣಕ್ಕಾಗಿ ಶನಿ ಗ್ರಹವನ್ನ ಶನೈಚರ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ। ಈ ಪ್ರಶ್ನೆ ಇತ್ತು। ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ। ಟೈಟನ್ ಕೆ ಬಾರೆ ಮೇ ಲಿಖಿಯೇ। ಸೊ ಟೈಟನ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ। ಅದು ಜೂನ್ 2018 ಮತ್ತು ಸೆಪ್ಟೆಂಬರ್ 2020ರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ 2 ಸಾರಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ। ಸೊ ಮೊದಲ ಪಾಯಿಂಟ್ ಏನಪ್ಪ ಅಂದ್ರೆ, ಶನಿ का सबसे बड़ा चंद्र या उपग्रह टाइटन है। ಸೊ ಟೈಟನ್ ಅಂದ್ರೆ ಏನಪ್ಪ ಅಂದ್ರೆ ಇದು ಶನಿ ಗ್ರಹದ ಅತಿ ದೊಡ್ಡದಾಗಿರ್ತಕ್ಕಂಥ ಉಪಗ್ರಹ ಅಂತ ಹೇಳ್ತೀವಿ। ಎರಡನೇ ಪಾಯಿಂಟು, यह सौरमंडल का सबसे महत्वपूर्ण और दिलचस्प उपग्रह है। ಈ ಟೈಟನ್ ಸೌರಮಂಡಲದ ಅತಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥ ಸುಂದರವಾದ ಉಪಗ್ರಹ ಅಂತ ಕರಿತೀವಿ। ಮೂರನೇ ಪಾಯಿಂಟು, यह पृथ्वी के चंद्र से भी काफी बड़ा है। ಅಂದ್ರೆ ಇದು ನಮ್ಮ ಭೂಮಿಯ ಚಂದ್ರನಿಗಿಂತನೂ ಕೂಡ ಏನದಪ್ಪ ಅಂದ್ರೆ ದೊಡ್ಡದಾಗಿದೆ ಟೈಟನ್।
इसका व्यास 5150 ಕಿಲೋಮೀಟರ್ है ಈ ಟೈಟನ್ ನ ವ್ಯಾಸ ಎಷ್ಟಿದೆ ಅಂದ್ರೆ 5150 ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶನಿ ಏಕ್ ಸುಂದರ ಗ್ರಹ ಹೇ ಕೈಸೆ. ಸೊ ಶನಿಯನ್ನ ಅತಿ ಸುಂದರ ಗ್ರಹ ಅಂತಾರೆ ಹೆಂಗೆ, ಏನು ಕಾರಣ ಇದೆ ಅಂತ ಕೇಳಿದ್ದಾರೆ. ಏಪ್ರಿಲ್ 2019 ಮತ್ತು ಸೆಪ್ಟೆಂಬರ್ 2020ರಲ್ಲಿ 2 ಸರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಶನಿ ಏಕ್ ಸುಂದರ ಗ್ರಹ ಹೇ ಕೈಸೆ, ಶನಿ ಒಂದು ಸುಂದರ ಗ್ರಹವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನ್ ಬರಬೇಕಂದ್ರೆ ಶನಿ ಗ್ರಹಕ್ಕೆ ಚಾರೋ ಓರ್ ವಲಯ ದಿಖಾಯಿ ದೇತೆ ಹೈ. ಸೊ ಶನಿ ಗ್ರಹದ 4 ಕಡೆ ಏನದಪ್ಪ ಅಂದ್ರೆ ವಲಯಗಳು ಬಳೆಗಳ ವ್ಯವಸ್ಥೆ ಇದೆ. ಎರಡನೇದು ಏನದ ಅಂತಂದ್ರ ಪ್ರಕೃತಿನೇ ಶನಿ ಗ್ರಹಕ್ಕೆ ಗಲೆ ಮೇ ಖೂಬ್ಸೂರತ್ ಹಾರ್ ಡಾಲ್ ದಿಯೇ ಹೈ. ಈ ಪ್ರಕೃತಿ ಮಾತೆ ಶನಿ ಗ್ರಹದ ಕೊರಳಿನಲ್ಲಿ ಒಂದು ಸುಂದರವಾದ ಮಾಲೆಯನ್ನ ಹಾಕಿದ್ದಾಳೆ. शनि के इन वलयों के कारण इसे सौरमंडल का सबसे सुंदर एवं मनोहर ग्रह कहा जाता है. ಈ ಒಂದು ಬಳೆಗಳ ಕಾರಣದಿಂದ ಸೊ ಶನಿ ಗ್ರಹವನ್ನು ಏನಂತ ಕರಿತೀವಪ್ಪ ಅಂದ್ರೆ ಸೌರಮಂಡಲದ ಅತಿ ಸುಂದರವಾದ ಮತ್ತು ಮನೋಹರವಾದ ಗ್ರಹ, ಮನಮೋಹಕವಾದ ಗ್ರಹ ಅಂತ ಶನಿ ಗ್ರಹಕ್ಕೆ ಕರಿತೀವಿ. ಮುಂದಿನ ಪ್ರಶ್ನೆ ಇತ್ತು, ಶನಿ ಕ ವಾಯುಮಂಡಲ್ ಕೈಸಾ ಹೇ ಏಪ್ರಿಲ್ 18. ಹಾಗಾದ್ರೆ ಈ ಶನಿ ಗ್ರಹದ ವಾಯುಮಂಡಲ ಹೇಗಿದೆ ಅದನ್ನ ಏಪ್ರಿಲ್ 2018ರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ 2 ಅಂಕಕ್ಕೆ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಶನಿ ಕ ವಾಯುಮಂಡಲ್ ಬಿ ಬೃಹಸ್ಪತಿ ಕಿ ತರಹ ನಿರ್ಮಾಣ ಹುಯಿ ಹೇ. ಹಾಗಾದ್ರೆ ಈ ಶನಿ ಗ್ರಹದ ವಾಯುಮಂಡಲ ಹೇಗದಪ್ಪ ಅಂದ್ರೆ ಗುರು ಗ್ರಹದ ಹಾಗೇನೆ ನಿರ್ಮಾಣ ಆಗದ. ಇದು 1ನೇ ಪಾಯಿಂಟ್. ಎರಡನೇದು शनि का वायुमंडल हाइड्रोजन, हीलियम, मीथेन और एमोनिया गैसों से बना हुआ है. ಹಾಗಾದ್ರೆ ಈ ಶನಿ ಗ್ರಹದ ವಾಯುಮಂಡಲ ಏನಾಗದಪ್ಪ ಅಂದ್ರೆ ಮುಖ್ಯವಾಗಿ 4 ಅನಿಲಗಳಿಂದ ನಿರ್ಮಾಣ ಆಗದ. 1 ಹೈಡ್ರೋಜನ್, 2 ಹೀಲಿಯಂ, 3 ಮೀಥೇನ್, 4 ಅಮೋನಿಯಾ. ಈ 4 ಗ್ರಹಗಳ ಅನಿಲಗಳಿಂದ ಏನಾಗದಪ್ಪ ಅಂದ್ರೆ ಶನಿ ಗ್ರಹದ ವಾಯುಮಂಡಲವು ನಿರ್ಮಾಣಗೊಂಡಿದೆ. ಇದು ಬಹಳ ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. सूर्य से पृथ्वी और शनि का अंतर बताइए जून 2020. सो उत्तर है हमारी पृथ्वी सूर्य से करीब 15 करोड़ किलोमीटर की दूरी पर है. तुलना में शनि ग्रह 10 गुना अधिक दूर है. ಇದು ಸೂರ್ಯ ಮತ್ತು ಭೂಮಿ ಮತ್ತು ಶನಿಯ ನಡುವೆ ಇರತಕ್ಕಂಥ ಅಂತರವನ್ನು ಕೇಳಿದ್ದಾರೆ. ಸೊ ಉತ್ತರ ಏನಿದೆಪ್ಪ ಅಂದ್ರೆ ನಮ್ಮ ಭೂಮಿ ಸೂರ್ಯನಿಂದ ಅಂದಾಜು 15 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ಹೋಲಿಕೆ ಮಾಡಿದಾಗ ಶನಿ ಗ್ರಹ 10ರಷ್ಟು ಅಧಿಕ ದೂರದಲ್ಲಿದೆ ಅಂತ ಈ ಉತ್ತರ ಏನಾಗತ್ತಪ್ಪ ಅಂದ್ರೆ ಸಿಗ್ತದ. ಇದು ಕೂಡ ಜೂನ್ 2020ರಲ್ಲಿ 2 ಅಂಕಕ್ಕೆ ಕೇಳಿದ್ರು. ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಏನ್ ಮಾಡಿವಪ್ಪ ಅಂದ್ರೆ ಶನಿ ಸಬ್ಸೆ ಸುಂದರ ಗ್ರಹ ಪಾಠದ ಒಂದು PYQ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೋಡ್ಕೊಂಡು ಬಂದಿವಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಅಷ್ಟಲ್ಲದೆ ನಿಮ್ಮದೇ ಆಗಿರ್ತಕ್ಕಂಥ ಅಚ್ಚುಮೆಚ್ಚಿನ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ಅದುವೇ ನಮಗೆ ಮೋಟಿವೇಶನ್. ಯಾಕಂದ್ರೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ನಮಗೆ ಕೊಡುಗೆ ಆಗಿರ್ಬೋದು, ಗಿಫ್ಟ್ ಅಲ್ಲ, ಬೇರೆ ಯಾವುದೂ ಅಲ್ಲ. ಜಸ್ಟ್ ಫಾರ್ ಹಿಟ್ 1 ಲೈಕ್, ಆಮೇಲೆ ಸಬ್ಸ್ಕ್ರೈಬ್, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸಿಗುವ ಮತ್ತೆ ಹೊಸ ಪಾಠಗಳ ವಿಡಿಯೋಗಳ ಸರಣಿಗಳಲ್ಲಿ.